ಅಯ್ಯೋ ದೇವ್ರೆ, ಬಂದಿದ್ದ 50,000 ರೂಪಾಯಿನೂ ಖಾಲಿ ಆಗೋಯ್ತಲ್ಲಪ್ಪ ಈ ರಮ್ಮಿ ಆಡಿ. ಏನಪ್ಪ ಮಾಡೋದು? ಕಳ್ಮುಂಡೆ ಮಕ್ಳು ಕೊಡೋದ್ರಂಗೆ ಗೆಲ್ಸ್ಬಿಟ್ರು ಸ್ಟಾರ್ಟಿಂಗು. ಈಗ ಪೂರ್ತಿ ದುಡ್ಡು ಹೋಯ್ತು. ತಿಂಗಳ ಬೇರೆ ಕಟ್ಟಬೇಕು ಅಂದ ಹುಡ್ಗ. ಹೆಂಗಪ್ಪ ಕಟ್ಟೋದು? ಬೆಳಗ್ಗೆಯಿಂದ ಕುಂಚಾಗ ಬಿಟ್ಟು ಅಳ್ಳಾಡಿಲ್ಲ, ಇಲ್ಲೇ ಕುತ್ಕೊಂಡು ಆಡ್ದೆ. ಯಾವ ಕೆಲಸ ಬದುಕೂ ಮಾಡಿಲ್ಲ ಇವತ್ತ. ಮನೆಗೆ ಹೋದ್ರೆ ಇನ್ನ ಅವಳಿಗೆ ಗೊತ್ತಾದ್ರೆ ಅಷ್ಟೇ. ಆಮೇಲೆ ನನ್ನ ಫಸ್ಟ್ ಈ ದರಿದ್ರ ಗೇಮ್ನ ಡಿಲೀಟ್ ಮಾಡಿ ಬಿಸಾಕ್ಬೇಕು. ಹ, ಇನ್ನೇನು ಡಿಲೀಟ್ ಮಾಡಾಯ್ತಲ್ಲ, ಇನ್ಯಾವತ್ತು ಈ ದರಿದ್ರನ ಮುಟ್ಟಬಾರ್ದು. ಗೀತಾ, ಒಂದ್ ಲೋಟ ಕಾಫಿ ತಗೊಂಬರೆ. ಏನ್ರಿ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಕೆಲಸ ಎಲ್ಲ ಮುಗೀತು, ಅದಕ್ಕೆ ಬಂದೆ. ಒಂದ್ ಲೋಟ ಕಾಫಿ ತರೋಗು. ಈಗ ತಾನೇ ಕಾಯಿಸಿದ್ದೆ, ತಂದೆ ಇರ್ರಿ. ತಾಳ್ರಿ. ಚೆನ್ನಾಗಿತ್ತ ಕಾಫಿ? ಚೆನ್ನಾಯ್ತು. ಸರಿ, ಯಾಕೆ ತಲೆನೋವ್ತೈತೆ? ಒಂದು ಮಾತ್ರೆ ಇದ್ರೆ ಕುಡಿಲಿ ತಲೆನೋವಿಂದು. ಯಾಕ್ರಿ ತಲೆನೋವು? ಏನಿಲ್ಲ, ತಂದ್ಕೊಡು ಒಂದು ಮಾತ್ರೆಯ. ತಂದೆ ಇರ್ರಿ. ಹುಡುಗ ಎಲ್ಲೋ ಇದ್ದಾನೆ? ಬಂದ ಸ್ಕೂಲಿಂದ? ಆಗ್ಲೇನೆ ಬಂದ, ಆಟಾಡಕ್ ಹೋಯ್ದಾನೆ ಈಗ. ಅಮ್ಮ, 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 ಬೇಗ ಬಾರಮ್ಮ. ಯಾಕೆ ಪೂರ್ಣಿ, ಏನಾಯ್ತು? ಯಾಕೆ ಹಿಂಗ್ ಅಳ್ತಾ ಇದೀಯಾ? ಅಮ್ಮ, ಮತ್ತೆ ಅವನ ಹಿಂದೆನೆ ಹುಡಿಕೊಂಡ್ ಬಂದಿದ್ದಾನೆ ಕಣಮ್ಮ. ರೋಡಲ್ಲೆಲ್ಲ ಸಿಕ್ಕಿ ಮಾತಾಡಿಸ್ತಾ, ಬೆಳಗ್ಗೆನು ಕಾಲೇಜ್ ಹತ್ರ ಅಲ್ಲೇ ನಿಂತಿದ್ದ. ಮತ್ತೆ ಅವ್ನು ನಿನ್ನಿಂದನೇ ಬಿದ್ದಿದಾನ? ನಾವು ನಮ್ ಸುದ್ದಿಗೆ ಬರ್ದೇ ಹೋದ್ರೆ ಸಾಕು ಅನ್ಕೊಂಡ್ ಕೈ ಬಿಟ್ರೆ, ಇವ್ರು ಇನ್ನೂ ನಮ್ ಸುದ್ದಿಗೆ ಬರ್ಕೊಂಡು ಇದ್ ಮಾಡ್ತಾ ಇದಾರ. ಇವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಹೂ ಕಣಮ್ಮ, ಬೆಳಗ್ಗೆನು ಬಂದಿದ್ದ ಕಾಲೇಜ್ ಹತ್ರ, ಈಗ್ಲೂ ಮತ್ತೆ ಅಲ್ಲೇ ರೋಡಲ್ಲಿ ಸಿಕ್ಕಂಡ್ ಮಾತಾಡಿಸ್ತಾನೆ. ಸರಿ ಆಯ್ತು, ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರ್ನೇ ಕರ್ಕೊಂಡು ಹೋಗೋಣ. ಕಳ್ಳನ ಮಗ, ಎಷ್ಟು ನನ್ನ ಹತ್ರನೇ ಮಾತಾಡ್ತಾನಲ್ಲ ಇವನು, ನಮ್ಮ ಹುಡುಗಿನೇ ಕೇಳ್ತಾನೆ. ಯಾಕಪ್ಪ, ನೀನ್ ಯಾಕೆ ಕಿರ್ಚಾಡ್ಕೊಂಡ್ ಬರ್ತಾ ಇದೀಯ? ಏನಾಯ್ತು? ಅಯ್ಯೋ ಏನಿಲ್ಲ ಬಿಡತ್ತೆ, ಅವ್ನು ಯಾವನ ಕತ್ತೆ ನನ್ನ ಮಗ. ಇವಳು ಯಾಕೆ ಕತ್ಕೊಂಬದ್ಲು ಅವನ ಹತ್ರ ಮಾತಾಡ್ತಿರ್ಬೇಕಾರೆ? ಪೂರ್ಣಿ, ನೀನ್ ಯಾಕೆ ಅಳ್ತೀಯ? ಸುಮ್ನಿರು, ಅಳ್ಬೇಡ. ಅಳದ್ ನಿಲ್ಸು ಫಸ್ಟ್ ನೀನು. ಯಾಕ್ರಿ ಅತ್ಗೆ, ಏನದು ಗಲಾಟೆ? ಹಂಗ್ ಕಿರ್ಚಾಡ್ತಾ ಇದೀರಲ್ಲ, ಏನ್ಲಾಯ್ತು? ನಿನ್ ಯಾಕೆ ಇಷ್ಟೊಂದು ಸಿಟ್ಟಲ್ಲಿದೀಯಾ? ಹೇಳ್ ಪೂರ್ಣಿ, ಯಾಕೆ ಅವನ್ಗೆ ಎದ್ರುಕೊಂಡು ಹತ್ಕೊಂಬಂದಲ್ಲ? ಅದು ಮಾವ, ಅಯ್ಯೋ ಅದೇನಿಲ್ಲ ಬಿಡಪ್ಪ. ನಡಿ ಪೂರ್ಣಿ, ನಾವು ಹೋಗ್ಬಿಟ್ಟು ಬರೋಣ. ನಡಿ ಶಾಂತಕರ್ಮಂತಕ್ಕೆ ಹೋಗೋಣ ಫಸ್ಟ್. ಯಾಕೆ, ಏನಾಯ್ತು ಹೇಳು ಪಾರ್ವತಿ. ಅದೇನಿಲ್ಲ ಅದ್ಗೆ, ಬಂದು ಹೇಳ್ತೀನಿ ಇರ್ರಿ ಮಂತಲ್ಲೇ, ನಾನು ಹೋಗ್ಬರ್ತೀನಿ ಒಂಚೂರ. ನಡಿ ಪೂರ್ಣಿಯಿಂದ. ಏನೋ ನಾವು ಹೋಗ್ಲಿ ಹೋಗ್ಲಿ ಅಂತ ಸುಮ್ಮನಾದಷ್ಟು ಸರಿ ಇಲ್ಲ ಇವರು ಜನ. ಏಯ್, ನಿಂಗೇನು ಹುಳ ಕಡಿತ್ಲ? ನೀನ್ ಯಾಕ್ಲ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು ಹೇಳು. ಅಯ್ಯೋ ಏನಿಲ್ಲ, ಸುಮ್ಮನೆ ರಮ್ಮ, ಬರ್ಲಿ ಅತ್ತೆ ಹೇಳ್ತಾರ ಅವ್ರೆ. ಅಯ್ಯೋ ಕಿತ್ತೋದ್ ನನ್ ಮಗನೇ, ಹೇಳ್ದಂಗೆ ಹೋದ್ನಲ್ಲ. ಏನಾಯ್ತೋ ಏನೋ ಅತ್ಲಾಗೆ. ಬರೋ ತನಕ ಕಾಯ್ಬೇಕು. ಅಬ್ಬಾ, ನನ್ ಮಗ ಬರ್ತಾವನೆ. ಕೆಲಸ ಮುಗಿತೇನೋ ಹಂಗಾರೆ? ಏನಾಯ್ತು ಮಗನೇ, ಕೆಲಸ ಆಯ್ತಾ? ಅಯ್ಯೋ ಎಂತದು ಆಯ್ಲ, ಸುಮ್ಮನೆ ರಮ್ಮ, ಎಲ್ಲ ಗೊತ್ತಾಗೈತೆ ಅವ್ರಿಗೆ ಇವಾಗ. ಹೆಂಗ್ ಗೊತ್ತಾಯ್ತು ಅವರಿಗೆ? ಎಲ್ಲ ನಾವು ನಿಧಿ ತೆಗಿಯೋ ವಿಷಯ, ಬಲಿ ಕೊಡೋ ವಿಷಯ ಎಲ್ಲ ಗೊತ್ತಾಗೋಯ್ತು ಅವ್ರಿಗೆ ಇವಾಗ. ಈಗೇನು ಮಾಡೋಕ್ಕಾಗಲ್ಲ ಇವಾಗ. ಎಲ್ಲ ಕರೇಜಿ ಕರ್ಸಿ ಎಲ್ಲ ದಿಗ್ಬಂಧನ ಮಾಡಿಸ್ಕೊಂಡು ಕೂತಿದಾರೆ ಇವಾಗ. ಅವ್ರಿಗೆ ಹೋಗಿ ಯಾರು ಹೇಳಿದ್ರು ಇದೆಲ್ಲ ಮಾಡ್ತಾ ಇರೋದು ಅಂತ? ಅಯ್ಯೋ ನನಗೂ ಗೊತ್ತಿಲ್ಲ ಕಣಮ್ಮ. ಇವಾಗ ಇನ್ನೇನು ಈಗ ಊರು ಬಿಟ್ಟು ಓಡಿಸ್ತಾರೆ, ಇನ್ನು ಹೋಗ್ತಾ ಇರ್ಬೇಕಿನ್ನ ಅಷ್ಟೇಯ. ಅದ್ಯಾಕೆ ಓಡಿಸ್ತಾರೆ? ಅದ್ಯಾಕಂದ್ರೆ ಊರಲ್ಲಿ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅನ್ಕೊಂಡು ಓಡಿಸ್ತಾರೆ ಅಷ್ಟೇಯ. ಥೋ ಥೋ ಥೋ, ಹಿಂಗಾಗ್ಬಾರ್ದಾಗಿತ್ತಲ್ಲಪ್ಪ. ಕೈಗೆ ಬಂದಿತ್ತು, ಬಾಯಿಗೆ ಸಿಗ್ಲಿಲ್ವಲ್ಲ ಮಗನೇ. ಇರ್ಲಿ ಇರ್ಲಿ, ನೆಕ್ಸ್ಟು ಅವ್ರಿಗೆ ಗೊತ್ತಾಗ್ದಂಗೆ ಮಾಡಬೇಕು. ಇನ್ನ ಈ ಪೂರ್ಣಿ ಕತೆ ಬಿಡ್ಬೇಕಷ್ಟೇ, ಇನ್ನು ಬೇರೆ ಇನ್ಯಾವ್ದಾರ ಹುಡುಗಿ ನೋಡ್ಕೋಬೇಕಷ್ಟೇ ಕಣಮ್ಮ. ಮತ್ತಿನ್ನು ಅವಳ ಸುದ್ದಿಗೆ ಹೋಗೋಕ್ಕಾಗಲ್ಲ, ಬಿಟ್ಬಿಡು ಇನ್ನ. ಸರಿ ಸರಿ ಆಯ್ತು, ಹಂಗೆ ಮಾಡೋಣತ್ತ. ಬೇರೆ ಯಾವ್ದಾರ ಒಂದು ಹುಡುಗಿ ಸಿಕ್ಕೇ ಸಿಗ್ತಾಳೆ. ನಿಧಿ ನಮ್ದೇ, ನಮಗೆ ಹಾಗೆ ಆಗುತ್ತೆ ಯಾವತ್ತೂ. ಶಾಂತಕ್ಕ, ಶಾಂತಕ್ಕ, ಆ ಕಚಡ ನನ್ನ ಮಗ ಇನ್ನೂ ನನ್ನ ಮಗಳ ವಿಷಯ ಬಿಟ್ಟಿಲ್ಲ ಕಣಕ್ಕ. ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಒದ್ದು ಹೊಳಿಕಾಕ್ಸೋಣ ಅವ್ರ ಅಮ್ಮ ಮಗನ್ನ. ಓ ಹೌದಾ? ಹೌದಾ ಪೂರ್ಣಿ, ಮತ್ತೆ ಯಾವಾಗ ಸಿಕ್ಕಿದ್ದ?
ಶಾಂತಕ್ಕ ಇವ್ರನ್ನ ಹಿಂಗೆ ಬಿಟ್ರೆ ಆಗಲ್ಲ, ನಡಿ ನಾವು ಹೋಗೋಣ ಪೊಲೀಸ್ ಸ್ಟೇಷನ್ಗೆ. ನಮ್ಮ ಮನೇದಿಲ್ಲ, 2 ದಿನ ಆಗುತ್ತೆ ಬರಕ್ಕೆ. ಅದಕ್ಕೇನೆ ನಡಿ ನಾವೇ ಹೋಗಿ ಕಂಪ್ಲೇಂಟ್ ಕೊಡೋಣ. ಹೌದಾ ಪರಕ್ಕ, ಸರಿ ತಡಿ, ಗೌಡ್ರನ್ ಕರಿತೀನಿ, ಹೋಗೋಣ. ಎರಿ ಬರೀ ಇಲ್ಲಿ. ಅಮ್ಮ ಅಪ್ಪ ಇಲ್ಲ ಕಣಮ್ಮ, ಈಗ ತಾನೇ ಹೋಯ್ತಲ್ಲ ನೀರಾಯ್ಸ್ ಬರಕ್ ಹೋಗ್ತೀನಿ ಅಂತ ಹೊಲ್ತಕ್ಕೆ. ಹ್ಞೂ ಪರಕ್ಕ, ಇವಾಗ ತಾನೇ ಹೋದ್ರು ಹೊಲ್ತಕ್ಕೆ, ನೋಡಿ ನಾನು ಮರ್ತೇ ಬಿಟ್ಟೆ. ಸರಿ ಆಯ್ತು, ನಡಿ ನಾವೇ ಹೋಗೋಣ. ಅಮ್ಮ ಇವಾಗ ನೀವಿಬ್ರು ಹೋಗ್ತೀರಾ ಆಂಟಿ, ನೀವೇಯಾ? ಹ್ಞೂ ಕಣಪ್ಪ ವರುಣ್, ನಾವೇ ಹೋಗ್ತೀವಿ, ಏನಾಗಲ್ಲ ಬಿಡು. ಸರಿ ಆಂಟಿ, ನಾನು ಬರ್ತೀನಿ ನಡೀರಿ. ಇಲ್ಲ ಕಣಪ್ಪ, ನೀನೇನು ಬರಕ್ಕೆ ಹೋಗ್ಬೇಡ, ಇಲ್ಲೇ ಮನೇಲೇ ಇರು. ಆ ಕೆಟ್ಟ ನನ್ನ ಮಕ್ಳು ಅವ್ರು ಸರಿ ಇಲ್ಲ. ಹ್ಞೂ ವರುಣ್, ನೀನೇನು ಬರಬೇಡ, ನೀನು ಇಲ್ಲೇ ಇರು. ಪೂರ್ಣಿನೂ ಅಷ್ಟೇ, ಪೊಲೀಸ್ ಸ್ಟೇಷನ್ ತನಕ ಕರ್ಕೊಂಡು ಹೋಗ್ತೀವಿ, ಅವ್ರ ಮನೆ ತನಕ ಕರ್ಕೊಂಡು ಹೋಗಲ್ಲ, ಅವಳು ಮನೆಗೆ ಕಳಿಸ್ತೀನಿ. ಸರಿ ಆಂಟಿ, ಅಲ್ಲಿ ತನಕ ಬರ್ತೀನಿ ಬಿಡಿ, ಹೋಗ್ಲಿ. ಪೊಲೀಸ್ ಸ್ಟೇಷನ್ ತನಕ, ಆಮೇಲೆ ಬರಲ್ಲ. ನಡಿ ಪಾರಕ್ಕ ಹೋಗೋಣ. ಲೋ ಮಗ, ಪೊಲೀಸ್ನವ್ರು ಕರ್ಕೊಂಬತ್ತಾರಲ್ಲ ಇವರು. ಕಣಮ್ಮ, ಸುಮ್ಮನೆ ಈಗ ಸಿಟ್ ಮಾಡ್ಕೋಬೇಡ, ಸಮಾಧಾನವಾಗಿರೋ ನಿನ್ನ. ಇಲ್ಲ ನಡಿ, ಒಳಗೆ ಹೋಗ್ಬಿಡೋಣ ಅತ್ಲಾಗೆ. ಅಯ್ಯೋ, ಈಗ ನಾವು ಅಲ್ಲಿ ಆಚೆಲಿ ನಿಂತಿರೋದೇ ನೋಡಿದಾರ ಬಿಡು, ಇವಾಗ ಬರ್ಲಿ ಏನ್ ಮಾತಾಡ್ತಾರ ನೋಡೋಣ. ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೊ, ಸಿಟ್ ಮಾಡ್ಕೋಬೇಡ ಅಲ್ಲಿ. ಬನ್ನಿ ಸರ್, ಇದೇ ಮನೆ, ಬನ್ನಿ, ಇಲ್ಲೇ ನಿಂತಿದಾರ ನೋಡಿ. ಏನ್ ಬೇಪಾರವ, ಇಲ್ಲಿ ಬಂದ್ಬಿಟ್ಟಿದ್ದೀರಾ? ಏನ್ ಶಿವಕ್ಕ, ಏನಕ್ಕೆ ಬಂದಿದೀವಿ ಅಂತ ಗೊತ್ತಿಲ್ವಾ? ಹೇಳಿಲ್ವಾ ನಿನ್ ಮಗ ಬಂದಿ? ಅಯ್ಯ ಪಾರವ, ಏನಕ್ಕೆ ಬಂದಿದ್ದೀ ಹೇಳು, ನಂಗೆ ಹೆಂಗ್ ಗೊತ್ತು? ಜೊತೆಲಿ ಪೊಲೀಸ್ನವ್ರನ್ನೆಲ್ಲ ಕರ್ಕ ಬಂದ್ಬಿಟ್ಟಿದ್ಯಾ? ಹ್ಞೂ, ಮತ್ತೆ ಪೊಲೀಸ್ನವರೇ ಹೇಳ್ತಾರ, ತಗ ಕೇಳಿಸ್ಕ. ನೀನೇನಪ್ಪ ತರುಣು? ಹೌದು ಸರ್, ನಾನೇ. ಏನ್ ಹೇಳಿ? ಏನಪ್ಪ ಇವ್ರ ಮಗಳಿಗೆ ಹೋಗೋಗಿ ಹಿಂದೆ ಕಾಟ ಕೊಡ್ತಾ ಇದೆಯಂತೆ, ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೋಡು, ನಡಿ ಸ್ಟೇಷನ್ಗೆ. ಇಲ್ಲ ಸರ್, ಹಂಗೇನಿಲ್ಲ, ಹಂಗೆ ರೋಡಲ್ಲಿ ಸಿಕ್ಕಿದ್ರು ಮಾತಾಡಿಸ್ತೆ ಅಷ್ಟೇಯ. ಏನೋ ಸುಳ್ಳು ಹೇಳ್ತೀಯಾ? ಆ ಹುಡುಗಿನೇ ಬಂದು ಕಂಪ್ಲೇಂಟ್ ಕೊಟ್ಟಿರೋದು, ನಡೀತಾರಿ ನಾ ಸ್ಟೇಷನ್ಗೆ, ಹಸ್ರಿ ಜೀಪ್ನ. ಇಲ್ಲ ಸರ್, ನಮ್ಮ ಮಗ ಹಂಗೆಲ್ಲ ಮಾಡಲ್ಲ. ಹೇಳ್ಕೊಂಡೋಗಿ ಸರ್, ಏನ್ ಮಕ ನೋಡ್ತಾ ಇದ್ದೀರಾ ಅವಂದ, ಹೇಳ್ಕೊಂಡೋಗ್ರಿ. ಇಲ್ಲ ಸರ್, ಹಂಗೆ ಸುಮ್ಮನೆ ಮಾತಾಡಿಸ್ತೆ, ಇನ್ಮೇಲೆ ಮಾತನಾಡ್ಸಲ್ಲ, ಬಿಟ್ಬಿಡಿ ಹೋಗ್ಲಿ. ಇನ್ನೊಂದ್ಸತಿ ಏನಾರ ಹುಡುಗಿ ಸುದ್ದಿಗೆ ಹೋದ್ರೋ ಅವಾಗಿರೋದು ನಿಮಗೆ ಗ್ಯಾರಂಟಿ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದೆ, ಕಂಪ್ಲೇಂಟ್ ಹಾಕೋದೆ, ಕಳಿಸ್ತಾ ಇರೋದೆ ಜೈಲಿಗೆ ಮುದ್ದೆ ಮುರಿಯೋಕ್ಕೆ. ಇಲ್ಲ ಸರ್, ಬಿಡಿ, ಇನ್ಮೇಲೆ ಮಾತಾಡ್ಸಲ್ಲ ಅವ್ರ ಮಗಳನ್ನ. ಬಿಡಿ ಅಮ್ಮ, ಇನ್ನೊಂದ್ಸತಿ ನಿಮ್ಮ ಹುಡುಗಿ ಸುದ್ದಿಗೆ ಬರಲ್ಲ, ವಾರ್ನಿಂಗ್ ಕೊಟ್ಟಿದ್ದೀನಿ, ಬಿಡಿ ಇನ್ನ. ಬಿಡಬಾರ್ದಾಗಿತ್ತು ಸರ್, ನೀವು ಕರ್ಕೊಂಡು ಹೋಗ್ಬೇಕಿತ್ತು, ಅವಾಗಲೇ ಇವರು ಬುದ್ಧಿ ಕಲಿಯೋದು. ಇರ್ಲಿ ಬಿಡಿ, ಇದೊಂದ್ಸತಿ ಚಾನ್ಸ್ ಕೊಟ್ಟಿದೀವಲ್ಲ, ನೋಡೋಣ. ಇನ್ನೊಂದ್ಸತಿ ಏನಾರು ಹಂಗೆ ಆದ್ರೆ ಮತ್ತೆ ಸ್ಟೇಷನಿಗೆ ಬಂದು ಹೇಳಿ ಒಳಗಾಗ್ತೀನಿ ಇವ್ರನ್ನ. ಸರಿ ಸರ್, ಆಯ್ತು. ಏನೋ ಏನು ಅನ್ಕೊಬಿಟ್ಟಿದ್ದೀರಾ ನೀವು ಊರಲ್ಲಿ? ಇನ್ನೊಂದ್ಸತಿ ಏನಾದರೂ ನನ್ನ ಮಗಳ ಸುದ್ದಿ, ನಮ್ಮ ಮನೆ ಸುದ್ದಿಗೆ ಬರ್ರಿ, ಅವಾಗಿರೋದು. ಹೌದಾ ಪಾರವ್ವ, ಹೌದಾ? ಸರಿ ಆಯ್ತು. ನೀನು ಎದುರಿಸ್ತಾ ಇದೆಯೇನೆ ಶಿವಕ್ಕ? ನಿನಗಿದಿದ್ರೆ ನಮಗೆ ದೇವ್ರ ಬಲ, ನೀನು ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಸರಿ ಸರಿ ಆಯ್ತು. ಏ ಬಾಪರಕ್ಕ, ನೀನು ಸುಮ್ಮನೆ ನಡಿ. ಇನ್ನ ಇಡಬೇಕಿತ್ತು ಶಾಂತಕ್ಕ ನೀನು. ನಡಿ ಪಾರಕ್ಕ, ನೀನೇನು ಆಟ ಆಡ್ತೀಯ ನೀನು? ನಡಿ, ಇಂಥ ಸುದ್ದಿ ನಮಗೆ ಯಾಕೆ? ಹಿಂಗೆ ಅನ್ಕಂಡೆ, ಮತ್ತೆ ಇವ್ರುಗಳ ಆಟಗಳೆಲ್ಲ ಜಾಸ್ತಿ ಆಗಿರೋದು. ನಮಗೆ ಯಾಕೆ ಅನ್ಕಂಡು ಬಡದು ಬಗಿಬೇಕು ಇವ್ರನ್ನ, ಸರಿಯಾಗಿ ಬುದ್ಧಿ ಕಲಿಸ್ಬೇಕಂದ್ರೆ. ಸರಿ ಆಯ್ತು, ನಡಿ ಇವಾಗ ಇನ್ನೊಂದಿದ್ದು ನೋಡ್ಕೊಳೋಣ. ಬಸ್ಸಾರು ಚೆನ್ನಾಗಿತ್ತಲ್ವೇನ್ರಿ ಇವತ್ತು ಊಟ? ಚೆನ್ನಾಯ್ತು ಊಟ ಇವತ್ತು. ಶಾಮಣ್ಣನ ಹತ್ರ ಮಾಡಿರೋದಷ್ಟೇ ಅಲ್ವಾ ಸಾಲ ಇರೋದು ಇನ್ನ? ಅವ್ರ ಹತ್ರ ಒಬ್ರದ್ದು ಅಷ್ಟೇ ಇರೋದಿನ್ನ 50,000. ಸರಿ, ದುಡ್ದ್ಬಿಟ್ಟು ತೀರ್ಸ್ಕೊಳ್ಳೋಣ, ಆಗಿದ್ದಾಯ್ತು. ಮತ್ತೆ ಇನ್ನು ಆಟ ಮಾತ್ರ ಆಡಕ್ಕೆ ಹೋಗ್ಬಿಡ್ರಿ. ಗಾಡಿ ತಗೊಳೋದು ವಿಷಯಕ್ಕೆ ಏನು ಮಾಡಿದ್ರಿ? ತಗೋಬೇಕು ಗಾಡಿನ, ನೋಡಂತ ಮುಂದಕ್ಕೆ ಯಾವ ಥರ ಒಂದಿನ ತಗೊಂಡ್ರಾಯ್ತು. ಅದೇ ಮತ್ತೆ ಮಂಗಲಿ ಚೈನ್ನ ಅಡ ಇಟ್ಬಿಟ್ಟು ಈ ಗಾಡಿ ತಗೊಳ್ಳೋದು, ಆಮೇಲೆ ಹಿಂಗೆ ಕೆಲಸ ಮಾಡಿ ಬಿಡಿಸ್ಕೊಂಡ್ರಾಯ್ತು. ಹಂಗೆ ಮಾಡೋದಾ? ಅಲ್ವಾ ಕರೆಕ್ಟು. ಈಗ ಚೈನ್ ಹಿಡಿಸ್ಬಿಟ್ರೆ ಹಿಂಗೆ ಸ್ವಲ್ಪ ದುಡ್ಡು ಸಿಗುತ್ತೆ. ಈ ಶಾಮಣ್ಣಂಗೊಂದು ಸ್ವಲ್ಪ, ಈ ಮೇಷ್ರದೊಂದು ಸ್ವಲ್ಪ ಸಾಲನಾದರೂ ತೀರ್ಸ್ಕೊಬಿಡೋಣ ಅತ್ಲಾಗಿ. ಹಂಗೆ ಮಾಡೋಣತ್ತ. ಗಾಡಿ ತಗೊಂಡ್ರಾಗುತ್ತೆ. ಸರನ ನಾಳೆನೇ ಹೋಗಿಟ್ಟು ಬರಲಾ ಬ್ಯಾಂಕಿಗೆ? ನಾಳೆ ಶನಿವಾರ ಅಲ್ವೇನ್ರಿ, ಎಲ್ರಿ ತೆಗ್ದಿರುತ್ತೆ ಬ್ಯಾಂಕು? ಶೆಟ್ ಅಲ್ವಾ? ಸರಿ, ಸೋಮವಾರ ಇಟ್ಬಿಡ್ತೀನಿ ಬಿಡು ಹಂಗಾರೆ. ಐ ಅಪ್ಪ,
ನಮ್ಮನೆಗೆ ಗಾಡಿ ಬರುತ್ತಾ ಹಂಗಾರೆ? ಕಣಪ್ಪ, ನಾವು ತಾಡೋಣತ್ತ ಗಾಡಿಯ, ಬರುತ್ತೆ ನಮ್ಮನೆಗೂ. ಐ, ನಮ್ದು ಗಾಡಿ ಬರುತ್ತೆ, ಗಾಡಿ ಬರುತ್ತೆ.